ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಚಳ್ಳಕೆರೆ ನಗರದ ವಿಶ್ವಕರ್ಮ ಕಲ್ಯಾಣ ಮಂಟಪದಲ್ಲಿ ಪಿಎಂ ವಿಶ್ವಕರ್ಮ ಯೋಜನೆ ಅಡಿ ಕುಶಲಕರ್ಮಿಗಳ ಸಾಲ ಮರುಪರಿಷ್ಕರಣೆ ಹಾಗೂ ಜನಸಂಪರ್ಕ ಸಭೆ ನಡೆಯಿತು. ಈ ಕಾರ್ಯಕ್ರಮವನ್ನು ಚಿತ್ರದುರ್ಗ ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕಿನ ಜಿಲ್ಲಾ ವ್ಯವಸ್ಥಾಪಕ ಪಿಎಂ ಪ್ರವೀಣ್ ಕುಮಾರ್ ಉದ್ಘಾಟಿಸಿ ಮಾತನಾಡಿದ್ದಾರೆ. ಪಿಎಂ ವಿಶ್ವಕರ್ಮ ಯೋಜನೆಯಡಿ ಅರ್ಹ ಕುಶಲಕರ್ಮಿಗಳಿಗೆ 1 ಲಕ್ಷದವರೆಗೆ ಸಾಲ ಸೌಲಭ್ಯ ನೀಡಲಾಗುತ್ತಿದೆ. ಈಗಾಗಲೇ ಸಾವಿರಾರು ಫಲಾನುಭವಿಗಳಿಗೆ ಕೋಟ್ಯಾಂತರ ರೂಪಾಯಿ ಸಾಲ ವಿತರಿಸಲಾಗಿದೆ. ಇನ್ನು ಸಾಲ ಪಡೆಯದ ಅರ್ಹರು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಬ್ಯಾಂಕ್ ಖಾತೆ ನೋಂದಾಯಿಸಿ ಸಂಬಂಧಿಸಿದ ಬ್ಯಾಂಕ್ ವ್ಯವಸ್ಥಾಪಕರನ್ನು ಸಂಪರ್ಕಿಸಿ ಸಾಲ ಪ್ರಕ್ರಿಯೆ ಪೂರ್ಣಗೊಳಿಸಬೇಕು ಎಂದು ತಿಳಿಸಿದ್ದಾರೆ. ಸಮಯಕ್ಕೆ ಸರಿಯಾಗಿ ಸಾಲ ಮರುಪಾವತಿ ಮಾಡದ ಫಲಾನುಭವಿಗಳಿಗೆ ಮುಂದಿನ ಹಂತದಲ್ಲಿ 2 ರಿಂದ 3 ಲಕ್ಷದವರೆಗೆ ಹೆಚ್ಚುವರಿ ಸಾಲ ಸೌಲಭ್ಯ ದೊರೆಯುವ ಸಾಧ್ಯತೆ ಇದೆ. ಆದರೆ ಸಾಲ ಮರುಪಾವತಿಯಲ್ಲಿ ವಿಳಂಬವಾದರೆ ಮುಂದಿನ ಸಾಲ ಸೌಲಭ್ಯ ಪಡೆಯಲು ತೊಂದರೆಯಾಗಬಹುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಮುದ್ರಾ ಯೋಜನೆಯ ಸಾಲ ಪಡೆದವರು ಸಹ ಸಾಲ ತೀರಿಸದ ಬಳಿಕ ಪಿಎಂ ವಿಶ್ವಕರ್ಮ ಯೋಜನೆ ಅಡಿ ಮರು ಅರ್ಜಿ ಸಲ್ಲಿಸಿ ಹೊಸ ಸಾಲ ಸೌಲಭ್ಯ ಪಡೆಯಬಹುದಾಗಿದೆ ಎಂದಿದ್ದಾರೆ. ಕಾರ್ಯಕ್ರಮದಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಪ್ರಾದೇಶಿಕ ಕಚೇರಿ ಚಿತ್ರದುರ್ಗದ ವ್ಯವಸ್ಥಾಪಕ ಎಸ್ವಿ ಚಿತ್ರವೀರ, ಡಿಪಿ ಬೋರಯ್ಯ, ಪ್ರವೀಣ್ ಹೆಗ್ಗಡೆ, ವಿಶ್ವಕರ್ಮ ಸಮಾಜದ ಕಾರ್ಯದರ್ಶಿ ರಾಜೇಶ್ವರಿ, ಶ್ರೀಧರ್ ಆಚಾರ್, ಪ್ರವೀಣ್ ಕುಮಾರ್, ಬ್ಯಾಂಕ್ ಸಿಬ್ಬಂದಿ ಹಾಗೂ ಅನೇಕ ಫಲಾನುಭವಿಗಳು ಉಪಸ್ಥಿತರಿದ್ದರು. ಇನ್ಫಾರ್ಮೇಷನ್ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಬಂದಿರೋದು. ಪಿಎಂ ವಿಶ್ವಕರ್ಮ ಈ ನಾವು ಉತ್ಸವ ಕ್ಯಾಂಪ್ ಕಂಡಕ್ಟ್ ಮಾಡ್ತಿರೋದು ಮೇನ್ ಉದ್ದೇಶ ಏನಂತಂದರೆ, ಕೆಲವು ಅಪ್ಲಿಕೇಶನ್ಸ್ ಏನಾಗಿದೆ, ಸುಮಾರು 5,400 ಅಪ್ಲಿಕೇಶನ್ವರೆಗೆ ಬಂದು ಬ್ರಾಂಚ್ ಬ್ಯಾಂಕ್ ಬಂದು ರಿಜೆಕ್ಟ್ ಆಗಿರುವಂಥದ್ದಿದೆ. ಏನಾಗಿದೆ, MSME ಅನ್ನೋ ಒಂದು ಯೂನಿಟ್ನವರು ಸುಮಾರು ಅಪ್ಲಿಕೇಶನ್ಸ್ನ ಫಾರ್ವರ್ಡ್ ಮಾಡಿದ್ದಾರೆ, ಕೆಲವು ಮಾಡಿ ಟ್ರೈನಿಂಗ್ ಕೂಡ ಕೊಟ್ಟಿದ್ದಾರೆ. ಎಷ್ಟು ಜನಕ್ಕೂ ಟ್ರೈನಿಂಗ್ ಕೂಡ ಆಗಿದೆ. ಟ್ರೈನಿಂಗ್ ಆದ ನಂತರ ಅವ್ರಿಗೆ ಈ ಔಟ್ರೀಚ್ ಪ್ರೋಗ್ರಾಮಲ್ಲಿ ಯಾವ್ಯಾವ ರಿಜೆಕ್ಟ್ ಆಗಿದೆ, ನಮ್ಮ ಡಿಸ್ಟಿಕಲ್ಲಿ ಸುಮಾರು 5,000 ಹೆಚ್ಚಾಗಿದೆ, ನಮ್ಮ ಬ್ಯಾಂಕಲ್ಲಿ 3,000. ಆ ಒಂದು ನಮ್ಮ ಮ್ಯಾನೇಜರ್ಗಳು ಹೇಳೋದು, ಅವರು ಮತ್ತೊಮ್ಮೆ ಭೇಟಿ ಮಾಡಿ ಏನು ಕುರಿತು ಬರ್ತೇವೆ ಅಪ್ಲಿಕೇಶನ್ ಆ ಡಾಕ್ಯುಮೆಂಟೇಷನ್ ಅವರು ನಾಳೆ ಯೂನಿವರ್ಸಿಟಿ ನೋಡಿ ಜಾತಿಗಳಿಗೆ ಆ ವೃತ್ತಿಗಳು ಅದು ಹೋಯ್ತೀಗ. ಈಗ ದೇಶದಲ್ಲಿ ಪ್ರೈಮ್ ಮಿನಿಸ್ಟರ್ ಒಂದು ಹೊಸ ಸ್ಕೀಮ್ ಬಂದಿದ್ರೆ ಮಟ್ಟವನ್ನು ನಾನು ನಮ್ಮ ಗ್ರಾಹಕರಿಗೆ ಹೇಳಲು ಇಷ್ಟಪಡ್ತೇನೆ. ಯಾವುದೇ ಒಂದು ವೃತ್ತಿ ನಾವು ಮಾಡ್ತೀವಲ್ಲ, ಅದರಲ್ಲಿ ನಾವು ಶ್ರೀಮಂತಿಕೆ ಮಾಡ್ಬೋದು. ಸಮಾಜಗಳು ಇಷ್ಟೇ ಇವತ್ತು ನಮ್ಮ ಕಲಿಕೆಯಲ್ಲಿ ಒಳ್ಳೊಳ್ಳೆ ಸ್ಥಾನದಲ್ಲಿದ್ದಾರೆ. ಎಂತ ಇದ್ದಾರೆ ಪ್ರತ್ಯೇಕ ಸಣ್ಣ ಉದಾಹರಣೆ ನಾನು ಇಷ್ಟಪಡ್ತೀನಿ. ಶ್ರೀಧರ್ ಆಚಾರ್ಯ ಸಿಸ್ಟರ್ ಕೂಡ ನಮಗೆ ಸಪೋರ್ಟ್ ಮಾಡಿದ್ರಿ. ಇಂಥ ಕ್ಯಾಂಪನ್ನು ಕಂಡಕ್ಟ್ ಮಾಡ್ಕೊಂಡು ಪ್ರತಿಯೊಬ್ಬರಿಗೆ ಒಂದು ಇನ್ಫಾರ್ಮೇಷನ್ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಬಂದಿರೋದು. ಪಿಎಂ ವಿಶ್ವಕರ್ಮ ಈ ನಾವು ಉತ್ಸವ ಕ್ಯಾಂಪ್ ಕಂಡಕ್ಟ್ ಮಾಡ್ತಿರೋದು ಮೇನ್ ಉದ್ದೇಶ ಏನಂತಂದರೆ, ಕೆಲವು ಅಪ್ಲಿಕೇಶನ್ಸ್ ಏನಾಗಿದೆ, ಸುಮಾರು 5,400 ಅಪ್ಲಿಕೇಶನ್ವರೆಗೆ ಬಂದು ಬ್ರಾಂಚ್ ಬ್ಯಾಂಕ್ ಬಂದು ರಿಜೆಕ್ಟ್ ಆಗಿರುವಂಥದ್ದಿದೆ. ಏನಾಗಿದೆ, MSME ಅನ್ನೋ ಒಂದು ಯೂನಿಟ್ನವರು ಸುಮಾರು ಅಪ್ಲಿಕೇಶನ್ಸ್ನ ಫಾರ್ವರ್ಡ್ ಮಾಡಿದ್ದಾರೆ, ಕೆಲವು ಮಾಡಿ ಟ್ರೈನಿಂಗ್ ಕೂಡ ಕೊಟ್ಟಿದ್ದಾರೆ. ಎಷ್ಟು ಜನಕ್ಕೂ ಟ್ರೈನಿಂಗ್ ಕೂಡ ಆಗಿದೆ. ಟ್ರೈನಿಂಗ್ ಆದ ನಂತರ ಅವ್ರಿಗೆ ಸರ್ಟಿಫಿಕೇಟ್ ಕೂಡ ಸಿಕ್ಕಿದೆ. ನಾವು ಹೇಳೋದೇನಂದ್ರೆ, ಈಗ ಆಗಲೇ 2 ವರ್ಷದಿಂದ ಇದು ವಿಶ್ವಕರ್ಮ ಸ್ಕೀಮ್ ಅನ್ನೋದು ಸ್ಟಾರ್ಟ್ ಆಗಿದೆ ಸರ್. ಈಗ ಅಪ್ಲಿಕೇಶನ್ ನೀವು ಹಾಕಿದ್ದು ಈಗ ನಮ್ಮ ಒಂದು ಗ್ರಾಮೀಣ ಬ್ಯಾಂಕ್ನಲ್ಲಿ ಒಂದು 50 ರಿಂದ 60 ರಿಜೆಕ್ಟೆಡ್ ಅಪ್ಲಿಕೇಶನ್ಸ್ ಇದೆ. ಈ ಲಾಸ್ಟ್ ಪ್ರೀವಿಯಸ್ 2 ಇಯರ್ಸಲ್ಲಿ ಯಾವ ಒಂದು ಕಾರಣಕ್ಕೆ ರಿಜೆಕ್ಟ್ ಆಗಿದೆ ಏನು ಅನ್ನೋದಕ್ಕೆ ಮತ್ತೆ ವಾಪಸ್ ಕರೆಸಿ ಮತ್ತೆ ಲೋನ್ ಸ್ಯಾಂಕ್ಷನ್ ಮಾಡಬೇಕು ಉದ್ದೇಶದಿಂದ ಈಗ ಶಿಬಿರ ಕಂಡಕ್ಟ್ ಮಾಡ್ತಾ ಇರೋದು. ಈಗ ತಮ್ಮದೇ ಯಾವುದೋ ಒಂದು ಕಾರಣಕ್ಕೆ ನಿಮ್ಮ ಒಂದು ಲೋನ್ ರಿಜೆಕ್ಟ್ ಆಗಿದೆ, ಅದು ಯಾವ ಆಗಿದೆ ಅನ್ನೋದು ಬಂದು ಬ್ರಾಂಚ್ ವಿಸಿಟ್ ಮಾಡಿ ಸರ್. ವಿಸಿಟ್ ಮಾಡಿಬಿಟ್ಟು ಒಂದು ಪರಿಶೀಲನೆ ಮಾಡೋಣ, ಏನಾಗಿದೆ, ಏನು ಡಾಕ್ಯುಮೆಂಟ್ ಇಶ್ಯೂನ ಅಥವಾ ಬಿಸ್ನೆಸ್ ಏನಾರ ಇದನ್ನ ಪ್ರೀವಿಯಸ್ ಆಲ್ರೆಡಿ ಲೋನ್ ಇದಕ್ಕೆ ಏನಾದರೂ ರಿಜೆಕ್ಟ್ ಆಗಿದೆ ಅನ್ನೋ ಒಂದು ವಿಚಾರ ತಿಳ್ಕೊಳ್ಳೋಣ ಸರ್. ತಿಳ್ಕೊಂಡ್ಬಿಟ್ಟು ಅದಕ್ಕೆ ಪರಿಹಾರ ಮಾಡ್ಕೊಳ್ಳೋಣ ಸರ್. PM ವಿಶ್ವಕರ್ಮ ಮೋದಿ ಅವರು